ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ಸ್ವಲ್ಪ ಮುಂದೆ ತಗೊಂಡು ಹೋಗ್ತಾ ಇದ್ದೀನಿ. ಮತ್ತೆ ನಿಮಗೆ ರೊಟೀನ್ ಅನಿಸ್ಬಾರ್ದು, ಬೋರ್ ಆಗಬಾರ್ದು ಅಂತ. ಕಿರಣ್ ಬಂದು ಒಂದು ವಾರ ಮುಂಚೆ ಬರ್ತಾನೆ ಅಂತ ಹೇಳಿದ್ನಲ್ಲ, ಅವ್ನು ಬಂದು ಈಗ ಒಂದು ವಾರ ಆಯ್ತಂತಲೇ ತಗೊಂಡು ಹೋಗ್ತಾ ಇದ್ದೀನಿ ಮುಂದಕ್ಕೆ. ಅವನು ಇದೇ ಥರ ಟಾರ್ಚರ್ ಕೊಡೋಕೆ ನೋಡ್ತಾ ಇರ್ತಾನೆ ಪಾರ್ವತಿ ಮತ್ತು ಆನಂದ್ಗೆ. ಪಾರ್ವತಿಗೆ ಜಾಸ್ತಿ ಕೊಡೋಕೆ ನೋಡ್ತಾನೆ. ಅಂದರೆ ಬಟ್ಟೆ ಐರನ್ ಮಾಡು ಅಂತ ಹೇಳೋದು, ಅಥವಾ ಅಡುಗೆ ವೆರೈಟಿ ಮಾಡಿಕೊಡು, ಅದು ಮಾಡಿಕೊಡು, ಇದು ಮಾಡಿಕೊಡು ಅಂತ ಕೇಳೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ಅದನ್ನು ಆನಂದೆಲ್ಲ ತಡೆಯೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ಅದನ್ನೇ ತೋರಿಸಿದ್ರೆ ನಿಮಗೆ ಪದೇ ಪದೇ ಅನಿಸ್ಬಿಡುತ್ತೆ ಅಂತೇಳಿ ನಾನು ಸ್ವಲ್ಪ ಮುಂದೆ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಇನ್ನು ಮದುವೆದೆಲ್ಲ ತುಂಬ ಇರುತ್ತಲ್ಲ, ಬರೀ ಇದನ್ನೇ ತೋರಿಸ್ಕೊಳ್ತಾ ಇದ್ದರೆ ಬೋರ್ ಆಗಿಬಿಡುತ್ತೆ ಅಂತ ಅಷ್ಟೇ. ಈಗ ಎಲ್ಲ ಮದುವೆ ಕೆಲಸ ಎಲ್ಲ ಆಗಿರುತ್ತೆ, ಆಲ್ಮೋಸ್ಟ್ ಎಲ್ಲ ಲಗ್ನ ಪತ್ರಿಕೆ ಎಲ್ಲ ಹಂಚಿರ್ತಾರೆ. ಇವತ್ತು ಹುಡುಗನ ಮೊದಲಿಂಗ ಮಾಡಿರ್ತಾರೆ, ಅಂದರೆ ಅದೇ ಅರಿಶಿನ ಎಲ್ಲ ಹಚ್ತಾರಲ್ಲ, ಆ ಪ್ರೋಗ್ರಾಮ್ ಇರುತ್ತೆ ಇವತ್ತು. ಈಗ ಕಿರಣ್ ಅವ್ರ ಅಮ್ಮ ಮತ್ತು ಅಪ್ಪ ಮತ್ತು ತಂಗಿ ಗಾಯತ್ರಿ ಎಲ್ಲರೂ ಮನೆಗೆ ಬರ್ತಾರೆ ಇವತ್ತು ಬಂದಾಗ ಕಿರಣ್ ಏನು ಮಾಡ್ತಾನೆ, ಕಳ್ತನ ಮಾಡಿ ಹೆಂಗ್ಸಿಗೆ ಬೀಳ್ತಾನೆ ಅನ್ನೋದು ಈ ವಿಡಿಯೋದಲ್ಲಿದೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಪಾರ್ವತಿ, ನಾನು ಅಪ್ಪ ಸ್ವಲ್ಪ ಹೊರಗಡೆ ಹೋಗಿ ಬರ್ತಿದ್ದೀವಿ. ಮದುವೆದೆಲ್ಲ ಸಂತೆದು ಅದು ನೋಡ್ಕೊಳ್ಳೋದೈತಲ್ಲ, ಇನ್ನೇನು ನಾಳೆನೇ ಮದುವೆ ಐತೆ. ಸ್ವಲ್ಪ ಕೆಲಸ ಐತೆ ಪಾರ್ವತಿ, ಹೋಗಿ ಬರ್ತೀವಿ. ಸರಿ ರೀ, ಹುಷಾರು. ಮನೆಗೆಲ್ಲ ಬೀಗರೆಲ್ಲ ಬರ್ತಾ ಇದ್ದಾರೆ. ತುಂಬ ಕೆಲಸ ಇದೆ. ಇದೆಲ್ಲ ಬಡ ಬಡ ಕಸ ಅಂದು ಇದನ್ನೆಲ್ಲ ಒರೆಸ್ಬಿಡ್ಬೇಕು. ನವೀನ್, ನಿನ್ನ ರೂಮಲ್ಲಿ ಇವತ್ತು ಎಲ್ಲ ಬೀಗರೆಲ್ಲ ಬಂದಿದ್ದಾರಲ್ಲ, ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಇದೆ ಕಿರಣ್ ಅವರ ಅಪ್ಪ ಅಮ್ಮ ಮತ್ತು ಅವ್ರ ತಂಗಿ ಎಲ್ಲ ಬಂದಿದ್ದಾರಲ್ಲ, ಅವರೇನೋ ಅಲ್ಲೇ ರಾಧಿಕೆ ಜೊತೆ ಮಾತಾಡ್ಕೊತ ಇದ್ದಾರೆ. ಅದಕ್ಕೆ ನಿನ್ನ ಬಟ್ಟೆನೆಲ್ಲ ನಾನು ಅತ್ತೆ ರೂಮಲ್ಲಿ ಇಟ್ಟಿದ್ದೀನಿ ಹೊಸದೆಲ್ಲ. ನೀನು ಅಲ್ಲೇ ಸ್ನಾನ ಮಾಡಿಬಿಟ್ಟು ಅಲ್ಲೇ ಫ್ರೆಶ್ ಅಪ್ ಆಗಿಬಿಡು. ನಿನ್ನೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತ ಹೇಳಿದೆಯಲ್ಲ, ಹಂಗಾಗಿನೇ ಹಲ್ದಿ ಫಂಕ್ಷನ್ ಎಲ್ಲ ಬೇಡ ಅಂತಂದು ಹೇಳಿದ್ರಲ್ಲ. ಮತ್ತು ಅರಿಶಿನ ಎಲ್ಲ ಹಚ್ಚಿದ ಮೇಲೆ ಸ್ನಾನ ಮಾಡಬೇಕಾಗುತ್ತೆ, ಮೈ ಮೇಲೆಲ್ಲ ನೀರು ಬಿದ್ದರೆ ಮತ್ತೆ ಜ್ವರ ಬಂದ್ಬಿಡುತ್ತೆ ಅಂತೇಳಿ ಬೇಡ ಅಂತ ಹೇಳಿದೆಯಲ್ಲ. ಈಗಲೂ ಅಷ್ಟೇ, ಹೋಗಿ ಬೇಗ ಸ್ನಾನ ಮಾಡಿಬಿಡು. ಜಾಸ್ತಿ ಹೊತ್ತೆಲ್ಲ ಇರೋಕ್ಕೆ ಹೋಗ್ಬೇಡ, ಮತ್ತೆ ಚಳಿಗೆ ಜ್ವರ ತೊಗೊಂಬಿಟ್ರೆ ಕಷ್ಟ. ಮದುವೆ ಐತೆ ನಾಳೆ. ಬೇಗ ಸ್ನಾನ ಮಾಡಿ ಬಂದುಬಿಡು. ನಾನು ಬೇಕಾದರೆ ಸಾಂಬ್ರಾಣಿ ಹಾಕಿಡ್ತೀನಿ, ಹಂಗೆ ತಲೆ ಒರೆಸ್ಕೊಂಡು ಸ್ವಲ್ಪ ಬೇಷ್ ಆರಾಮ್ ಅನಿಸ್ಬಿಡುತ್ತೆ. ನೀನು ಬೇಗ ಸ್ನಾನ ಮಾಡಿ ತಲೆ ಒರೆಸ್ಕೊಂಡು ಬಂದುಬಿಡು. ನಾನು ಸ್ವಲ್ಪ ಬೇಕಾದರೆ ಸಾಂಬ್ರಾಣಿ ಹಾಕಿಡ್ತೀನಿ. ಸರಿ ಹೋಗುತ್ತೆ. ಆಯಿತು. ಅದಕ್ಕೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನೀವು ನನ್ನ ಒಳ್ಳೆ ತಾಯಿ ಥರ ನೋಡ್ಕೋತೀರಾ, ಎಷ್ಟು ಕೇರ್ ಮಾಡ್ತೀರಾ ನನ್ನ. ನಿಜವಾಗ್ಲೂ ಅದಕ್ಕೆ ನಿಮ್ಮ ಮೇಲೆ ನಂಗೆ ಒಂಥರ ಅಭಿಮಾನ. ಸರಿ ನವೀನ್, ನೀನು ಅಲ್ಲೇ ಅತ್ತೆಯವ್ರ ರೂಮಲ್ಲೇ ಸ್ನಾನ ಮಾಡಿಬಿಡು. ಅಲ್ಲೇ ಇಟ್ಟಿದ್ದೀನಿ ಎಲ್ಲ ಬಟ್ಟೆ ನಿಂದು. ಚಿಕ್ಕಮ್ಮ, ಕಾಫಿ ತಗೋರಿ. ಗಾಯತ್ರಿ, ನಿಂಗೂ ತೊಗೊಂಬರ್ತೀನಿರು. ಅಕ್ಕ ಬೇಡ ಅಕ್ಕ, ನಾನು ಕುಡಿಯಲ್ಲ ಅಷ್ಟೊಂದು. ಇಲ್ಲ ತೊಗೊಂಬರ್ತೀನಿರು. ಅದು 2 ಕಪ್ ತೊಗೊಂಬಂದ್ಬಿಟ್ಟೆ, ಪ್ಲೇಟ್ ಸಿಗಲಿಲ್ಲ, ಎಲ್ಲ ಮುಸ್ರೆಗೆ ಹಾಕಿದ್ನಾ, ಹಂಗಾಗಿ ಕೈಲೇ ಇಟ್ಕೊಂಬಂದಲ್ಲ. ತೊಗೊಂಬರ್ತೀನಿರು. ಇಲ್ಲ ಅಕ್ಕ, ನಿಜವಾಗ್ಲೂ ನಾನು ಕುಡಿಯಲ್ಲ, ಬೇಡ ಪರವಾಗಿಲ್ಲ. ಸರಿ, ಮತ್ತೆ ನೀ ಅಷ್ಟೊಂದು ಬೇಡ ಅಂತಿದೆಯಲ್ಲ, ಆಯಿತು. ಅಮ್ಮ, ಆರಾಮಾಗಿದ್ದೀರಾ ಎಲ್ಲರೂ ನೀವು? ಚಿಕ್ಕಪ್ಪ, ನೀವು ಆರಾಮಾಗಿದ್ದೀರಾ? ಗಾಯತ್ರಿ, ನೀನು ಆರಾಮಾಗಿದೆಯಾ? ಮತ್ತು ನಿನ್ನ ಜಾಬ್ ಹೆಂಗಿದೆ ಈಗ? ನಾನು ಆರಾಮಾಗಿದ್ದೀವಮ್ಮ. ನೀನು ಹೆಂಗಿದೆಯಾ? ಮದುವೆ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದೆ ಅನಿಸುತ್ತೆ ಪಾಪ. ಹಂಗೇನಿಲ್ಲಮ್ಮ, ಈಗ ಮದುವೆ ಅಲ್ಲ, ಮತ್ತು ಮದುವೆ ಮನೆ ಅಂದರೆ ಹಂಗೆ ಕೆಲಸ ಇದ್ದಿದೆ. ಮತ್ತು ಈಗ ನಾಳೆ ಮದುವೆ ಅಲ್ಲ, ಇನ್ನು 1-2 ದಿನ ಆದಮೇಲೆ ಫ್ರೀ ಆಗಿಬಿಡ್ತೀನಿ. ಪಾಪ ಹುಡುಗಿ ನೋಡಿದ್ರೆ ಅಷ್ಟೊಂದು ಕೆಲಸ ಇದ್ರೂ ಆ ಕೆಲಸದ ಮಧ್ಯೆ ನಮಗೆ ಬಂದು ಟೀ ಕೊಟ್ಟು ಎಲ್ಲ ಉಪಚಾರ ಮಾಡ್ತಾ ಇದ್ದಾಳೆ. ಈ ನನ್ನ ಸೊಸೆ ಇದ್ದಾಳೆ, ಬಂದವ ಎಷ್ಟೊತ್ತಾಯ್ತು ನಾವು ಒಂದನ ಟೀ ಮಾಡ್ಕೊಂಬರಲ್ಲ, ನೀರು ತೊಗೊಂಬರಲ್ಲ ಅಂತ ಒಂದು ಸ್ವಲ್ಪನೂ ಅವೆಲ್ಲ ಕೇಳಬೇಕನ್ನೋದೇ ಗೊತ್ತಿಲ್ಲ. ಇದಕ್ಕೆ ಏನು ಕಲ್ಸಾರೋ ಏನೋ ಸಂಸ್ಕಾರ ಇದಕ್ಕೆ. ಯಪ್ಪ, ಒಂದು ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ, ಒಂದು ಮನೆಗೆ ಬಂದ್ರೆ ಹೆಂಗೆ ಮಾತಾಡಿಸ್ಬೇಕು, ಹೆಂಗೆ ಉಪಚಾರ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದೇ ಹುಡುಗಿ ಪಾರ್ವತಿ ನೋಡು, ಒಂದು ಬೆಳಗ್ಗೆಯಿಂದ ಅಂಥ ಪರಿ ರೋಬ ಮಾಡ್ದಂಗೆ ಮಾಡ್ತೈತೆ ಕೆಲಸ. ಅಷ್ಟು ಎಲ್ಲ ತನ್ನ ಮೈ ಮೇಲೆ ಹಾಕ್ಕೊಂಡು ತಾನೇ ಮಾಡ್ತೈತೆ. ಈಕಿ ನನ್ನ ಸೊಸೆ ಇಲ್ಲಿ ನಮಗೂ ಉಪಚಾರ ಮಾಡ್ತಾಯಿಲ್ಲ, ಆ ಕಡೆ ಅವ್ರ ಅತ್ತಿಗೆಗೂ ಹೋಗಿ ಸ್ವಲ್ಪನೂ ಹೆಲ್ಪ್ ಮಾಡ್ತಾಯಿಲ್ಲ, ಬರೀ ತಿನ್ನೋದು ಕುಂದ್ರೋದು, ಅಲ್ಲಿ ಹಂಗೆ ಇಲ್ಲೂ ಹಂಗೆ ಆಕಿ. ಇದೇ ಒಳ್ಳೆ ಚಾನ್ಸು. ಯಾರೂ ಇಲ್ಲ, ನಮ್ಮ ಮಾವನೂ ಇಲ್ಲ, ಅವನ ಆನಂದನೂ ಇಲ್ಲ, ಎಲ್ಲ ಹೊರಗೆ ಹೋಗಿದ್ದಾರೆ. ಇನ್ನು ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಂಗಿ ರಾಧಿಕಾ, ಇನ್ನು ಅವರು ಪಾರ್ವತಿ ಅಕ್ಕ ಅವರೆಲ್ಲರೂ ಒಂದೇ ರೂಮಲ್ಲಿದ್ದಾರಾ. ಹೆಂಗೋ ಇಲ್ಲಿ ಯಾರೂ ಬರಲ್ಲ ಅಂತ ಅನಿಸುತ್ತೆ. ಇದೇ ಒಳ್ಳೆ ಸಮಯ, ದುಡ್ಡು ಎತ್ಬಿಡ್ಬೇಕು. ಇಲ್ಲಾಂದರೆ ಇವ್ರಿಗೆ ಗಿಫ್ಟ್ ಕೊಡೋಕ್ಕಾಗಲ್ಲ. ಗಿಫ್ಟ್ ಕೊಡಬೇಕಂದ್ರೆ ಈ ದುಡ್ಡು ಎತ್ತಲೇಬೇಕು. ಇಲ್ಲಾಂದರೆ ಅವ್ರು ಕೊಟ್ಟೋದ್ರಲ್ಲಿ ಏನು ಸಾರ್ಥಕ ಇರುತ್ತೆ? ಅವ್ರಿಗೆ ಹೋಗ್ಬಿಟ್ಟಂಗೆ ಆಗುತ್ತೆ ಎಲ್ಲ ದುಡ್ಡು. ಅವರು ಅಷ್ಟು ಕೊಟ್ಟಾರಂದರೆ ನಾವು ಅಷ್ಟು ಕೊಟ್ಟರೆ ಮುಗಿದೋಯ್ತು. ಅದಕ್ಕೆ ಇವ್ರ ದುಡ್ಡು ಗಿರಿಸಿ ಇವ್ರಿಗೆ ಕೊಟ್ಬಿಡ್ಬೇಕು. ಆಹಾ, ಎಷ್ಟೊಂದು ದುಡ್ಡು ಇಟ್ಟಿದ್ದ ನಮ್ಮ ಮಾವ. ಇಷ್ಟು ದುಡ್ಡು ಇಟ್ಕೊಂಡು ಬರೀ ಕಂಜೂಸ್ ಮಾವ. ಬರೀ 10,000 ಕೊಡ್ತಾನೆ ನನ್ನ ಶಾಪಿಂಗ್ಗೆ. ಒಂದು 50,000 ಕೊಡಬಾರ್ದಾ? ಇಷ್ಟು ಕಂಜೂಸ್ ಇರಬಾರ್ದು. ನೀನು ಕೊಟ್ಟಿಲ್ಲ ಅಂದರೆ ಏನಾಯ್ತು ಮಾವ, ನಾನು ತೊಗೋತೀನಿ. ಯಾರು ನೋಡಿಲ್ಲ ಸದ್ಯ, ಜೇಬಿಗೆ ಹಾಕೊಂಡು ಹೋಗ್ಬಿಡ್ಬೇಕು. ಕಿರಣ್, ನೀನೇನು ಮಾಡ್ತಿದ್ದೀಯ ಅಂತ ನಿಂಗೆ ಅರ್ಥ ಆಗ್ತಾ ಇದೆಯಾ? ಮಾವನ ಮನೇಲಿ ಕಳ್ತನ ಮಾಡ್ತಿದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಿನ್ನ ಜನ್ಮಕ್ಕೆ. ಅಯ್ಯೋ, ಈ ರೂಮಲ್ಲಿ ಯಾರು ಇಲ್ಲ ಅಂತ ಅಂದ್ಕೊಂಡು ಬಂದಲ್ಲ, ಇವನು ಎಲ್ಲಿಂದ ಬಂದಪ್ಪ ಇಲ್ಲಿ?
ಅಯ್ಯೋ ಇವನ್ ಮುಂದೆ ಸಿಗಬಿದ್ನಲ್ಲ, ಹೆಂಗಪ್ಪ ಈಗ ಬಚಾವಾಗೋದು? ಅಲ್ಲ ನೀನೇನು ಹೊಟ್ಟೆಗೆ ಅನ್ನ ತಿಂತೀಯ, ಏನು ಸಗಣಿ ಏನಾದರೂ ತಿಂತೀಯಾ? ನಾಚಿಕೆ ಆಗಲ್ವಾ ನಿಂಗೆ? ಹಾಂ, ಅದು ನಿನ್ನ ಅತ್ತೆ ಮನೆಯಲ್ಲಿ ಈ ಥರ ಕಳ್ತನ ಮಾಡ್ತಿದ್ಯಲ್ಲ, ನಾಚಿಕೆ ಆಗಂಗಿಲ್ಲ ನಿನಗೆ? ನಿನ್ನ ನಿನ್ನ ಹೊಡೆದು ಇಲ್ಲೇ ಸಾಯಿಸ್ಬೇಕು ಅನ್ನೋಷ್ಟು ಸಿಟ್ಟು ಬರ್ತಾ ಇದೆ, ಆದರೂ ಹೊಡೆಯೋಕ್ಕಿಲ್ಲ. ಈ ಮನೆ ಅಳಿಯ ಅಂತ ಸುಮ್ಮನೆ ಆಗ್ತಾ ಇದ್ದೀನಿ ನಿನಗೆ. ಮರ್ಯಾದೆಯಿಂದ ಆ ದುಡ್ಡು ಎಲ್ಲಿತ್ತೋ ಅಲ್ಲಿಟ್ರೆ ಒಳ್ಳೇದು. ಅಯ್ಯೋ ನವೀನ್, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊತಿದ್ಯಾ. ನಾನು ಹಂಗೆ ಮಾಡಿಲ್ಲಪ್ಪ. ಇಲ್ಲಿ ಆ ಕಡೆಯಿಂದ ಹಂಗೆ ಹೋಗ್ತಾ ಇದ್ನಾ, ಈ ಬೀರ್ವೋ ಹಂಗೆ ಓಪನ್ ಇತ್ತು, ಆ ದುಡ್ಡೆಲ್ಲ ಹಿಂಗೆ ಕೆಳಗೆ ಬಿದ್ದಿತ್ತು. ಅದನ್ನು ನೋಡಿ ಹಂಗೆ ಹೋದ್ರೆ ಸರಿ ಅನ್ಸಲ್ಲ ಅಂತೇಳಿ ಬಂದು ಆ ದುಡ್ಡನ್ನ ಬೀರೋದಲ್ಲಿ ಇಡಕ್ಕೆ ಹೋಗಿದ್ದೆ. ಅಲ್ಲ ನಾನೇನು ಮೊಬ್ಬ ಅಂತ ಮಾಡಿಯಾ ಹೆಂಗ? ಹಾಂ, ಏನು ಅನ್ಕೊಂಡಿಯ ನನಗೇನು ಕಣ್ಣಿಲ್ಲ ಏನು? ನೀನು ಆ ದುಡ್ಡನ್ನು ತಗೊಂಡು ನಿನ್ನ ಜೋಬಲ್ಲಿ ಇಟ್ಕೊಳ್ಳೋದನ್ನ ನಾನೇ ನೋಡ್ತಾ ಇದ್ದೀನಿ. ನನ್ನ ಹತ್ರ ಬೇಡ ಇವೆಲ್ಲ ನಾಟಕಗಳು. ನೀನೇನು ಆ ದುಡ್ಡನ್ನು ತಗೊಂಡು ಬೀರೋದಲ್ಲಿ ಇಡ್ತಾ ಇರಲಿಲ್ಲ, ಆ ಬೀರೋದಿಂದ ಆ ದುಡ್ಡನ್ನು ತಗೊಂಡು ನಿನ್ನ ಜೇಬಿಗೆ ಇಳಿಸ್ತಾ ಇದ್ದಿ, ನಾನು ನೋಡಿದ್ದೀನಿಲ್ಲ. ಇನ್ನೊಂದ್ಸಾರಿ ಇಂಥ ನೀಚ್ ಕೆಲ್ಸಗಳು ಹುಚ್ಚು ಕೆಲ್ಸಗಳು ಮಾಡ್ದಿ ಅಂದ್ರೆ ನಾಯಿ ಕೊದ್ದಂಗೆ ಒದ್ದು ಸಾಯಿಸ್ಬಿಡ್ತೀನಿ ನಿನ್ನ. ಜಸ್ಟ್ ಮಿಸ್ಸು. ಒಂದು 2 ನಿಮಿಷ ಮುಂಚೆ ಬಂದುಬಿಟ್ಟಿದ್ರೆ ನಾನು ಈ ದುಡ್ಡು ತೊಗೊಂಡು ನನ್ನ ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಡ್ತಿದ್ದೆ. ಇಲ್ಲ ಒಂದು 2 ನಿಮಿಷ ಇವನು ಲೇಟಾಗಿ ಬಂದಿದ್ರೆ ನಾನು ದುಡ್ಡು ತೊಗೊಂಡು ಇಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತಿದ್ದೆ. ಥೋ, ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅನ್ನಂಗೆ ಆಯ್ತಂದು. ನೀನು ನನ್ನ ತಂಗಿ ಗಂಡ ಅಂತ ಸುಮ್ಮನೆ ಇದ್ದೀನಿ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಮುಖ ಎಲ್ಲ ನಾಯಿ ಮುಖ ಆದಂಗೆ ಆಗಿರ್ತಿತ್ತು, ಹಂಗೆ ಒದ್ಕೊಳ್ಬಿಡ್ತಿದ್ದೆ ನಿನ್ನ. ಕತ್ತೆ ಥರ ಬೆಳ್ತಿದ್ಯಲ್ಲ, ದುಡ್ಡು ತಿನ್ನಕ್ಕೆ ಏನು ರೋಗ ನಿಂಗೆ? ನಾಚಿಕೆ ಆಗಲ್ಲ? ಇಂಥ ಕಳ್ತನ ಮಾಡೋದೆಲ್ಲ ಕಲ್ತಿದ್ಯಾ? ಥೂ, ನಿನ್ನ ಜನ್ಮಕ್ಕೆ ನೀನೆಂತ ಗಂಡಸೋ, ಮೈ ಬಗ್ಸಿ ದುಡಿಯೋಕ್ಕಾಗಲ್ಲ ಅಂದರೆ ಎದಕ್ಕೆ ಬದುಕಿದ್ಯಾ? ಈ ಥರ ಕಳ್ತನ ಮಾಡಿ ಬದುಕೋಕ್ಕಿಂತ ಭಿಕ್ಷೆ ಬೇಡಿ ಬದುಕೋದು ಎಷ್ಟೋ ಮೇಲು. ಇದೇನು ನವೀನ್ ಇಷ್ಟು ಜೋರಾಗಿ ಬಾಯ್ ಮಾಡ್ತಿದ್ದಾನೆ? ಏನಾಗ್ತಿದೆ ರೂಮಲ್ಲಿ? ನವೀನ್ ಏನಾಯ್ತು? ಯಾಕೆ ಅಷ್ಟೊಂದು ಜೋರು ಮಾಡ್ತಾ ಇದ್ದೀರಾ ಬಾಯಿ? ಏನಾಯ್ತು? ಕಿರಣ್, ನಿಮ್ಮಮ್ಮ, ನಿಮ್ಮ ತಂಗಿ, ನಿಮ್ಮಪ್ಪ ಎಲ್ಲ ಅಲ್ಲಿದ್ದಾರೆ, ನೀನು ಯಾಕೆ ಇಲ್ಲಿದೆಯಾ? ಅವ್ರು ನಿನ್ನ ಕೇಳ್ತಾ ಇದ್ರು ಎಲ್ಲೋದ ಅಂತ. ನೀನೇನೆ ಇಲ್ಲಿ ಈ ರೂಮಲ್ಲಿ ಏನು ಮಾಡ್ತಿದ್ಯಾ? ಅದು ಅದಕ್ಕೆ ಈ ಮನೇಲೆಲ್ಲ ವಸ್ತುಗಳ ಎಲ್ಲಿದ್ದ ಜಾಗದಲ್ಲಿ ಅಲ್ಲಿ ಇಡ್ತಾ ಇದ್ದಂತೆ, ಎಲ್ಲ ಹೊಂದಿಸ್ತಾ ಇದ್ದಂತೆ ಪಾಪ ಬಿದ್ದಿರೋದನ್ನೆಲ್ಲ. ಇಲ್ಲಿ ಜೋಡಿಸಿಡೋದೇನಿದೆ? ಎಲ್ಲ ಕೆಲಸ ಮುಗ್ದಿದೆಯಲ್ಲ. ನಾನು ಅತ್ತೆ ಸೇರಿ ಎಲ್ಲ ಈ ರೂಮೆಲ್ಲ ಕ್ಲೀನ್ ಮಾಡಿದ್ದೀವಿ, ಎಲ್ಲ ಸರಿಯಾಗಿ ಇಟ್ಟಿದ್ದೀವಲ್ಲ ಎಲ್ಲ ವಸ್ತುಗಳನ್ನ. ಮತ್ತೇನು ಜೋಡಿಸ್ತಾ ಇದ್ರು ಇವರು? ಅದು ಅದಕ್ಕೆ ಈ ದುಡ್ಡು ನಮ್ಮ ಮನೇಲೇ ಇದ್ಬಿಟ್ರೆ ಎಲ್ಲರೂ ಸೇರಿ ಖರ್ಚು ಮಾಡ್ಬಿಡ್ತೀವಿ ಅಂತೇಳಿ, ನಾವೆಲ್ಲರೂ ಸೇರಿ ಹಾಳು ಮಾಡ್ಬಿಡ್ತೀವಲ್ಲ ದುಡ್ಡನ್ನೆಲ್ಲ. ಅದಕ್ಕೆ ಈ ದುಡ್ಡು ಖರ್ಚಾಗ್ಬಿಡ್ದು ಅಂತೇಳಿ ಈ ದುಡ್ಡನ್ನೆಲ್ಲ ತನ್ನ ಜೇಬಿಗೆ ಇಳಿಸ್ತಾ ಇದ್ದ. ಈ ದುಡ್ಡನ್ನೇ ತನ್ನ ಜೋಬಲ್ಲಿ ಜೋಡಿಸ್ಕೋ ಅಂತ ಇದ್ದ. ಇದೆಲ್ಲ ನೋಡಿದ್ರು ನೋಡಿಲ್ಲ ಅನ್ನಂಗೆ ಹೋಗ್ಬಿಡ್ಬೇಕು. ಸುಮ್ಮನೆ ಇಲ್ಲಿದ್ದು ಬೇಡ, ಏನೋ ಒಂದು ಪ್ಲ್ಯಾನ್ ಮಾಡ್ಬೇಕು ಇದಕ್ಕೆ. ನೀವಿಬ್ಬರು ಸೇರಿ ನನ್ನ ಸಿಗಾಕ್ಸೋಕ್ಕಿಂತ ಮುಂಚೆ ನಾನೇ ನೀವಿಬ್ಬರನ್ನ ಸಿಗಾಕ್ಸ್ತೀನಿ, ನೋಡ್ತಾ ಇರಿ. ನೋಡಿದ್ರಾ ಅದಕ್ಕೆ ಅತ್ತೆ ಮನೆಯಲ್ಲಿ ಕಳ್ತನ ಮಾಡಿ ಏನು ಸ್ವಲ್ಪನೂ ಬೇಜಾರಿಲ್ಲದೆ ಗಿಲ್ಟ್ ಇಲ್ಲದೆ ಅದು ಹೆಂಗೆ ಹೋಗ್ತಾ ಇದ್ದಾನೆ ನೋಡ್ರಿ. ನಮ್ಮಿಬ್ಬರ ಹತ್ರ ಸಿಗಾಕೊಂಡಿದ್ದೀನಿ ಅನ್ನೋ ಒಂದು ಬೇಜಾರು ಕೂಡ ಇಲ್ಲ ಅವನಿಗೆ. ಎಂಥ ಮನುಷ್ಯ ಇರ್ಬೇಕು ಇವನು. ಥೂ. ಬರೀ ನಮ್ಮ ಮನೆಯಲ್ಲಿ ಅಷ್ಟೇ ಅಲ್ಲ ನವೀನ್, ಮೊನ್ನೆ ನಾವು ಸಂತೆ ಮಾಡೋಕೆ ಹೋಗಿದ್ವಲ್ಲ, ಮಾವರೆಲ್ಲ ಹೇಳಿದ್ರಲ್ಲ ಕಿರಾಣಿ ಸಂತೆ ಎಲ್ಲ ಮಾಡ್ಕೊಂಬರಿ ಅಂತ. ಅವತ್ತು ನಾವು ಓದೋ ಕೂಡ ಅಲ್ಲೇ ಅಷ್ಟೇ, ಸೂಪರ್ ಮಾರ್ಕೆಟಲ್ಲಿ ಒಬ್ಬರು ಯಾರೋ ಆಂಟಿದು ಹ್ಯಾಂಡ್ ಬ್ಯಾಗಲ್ಲಿ ದುಡ್ಡು ತೊಗೊಳಕ್ಕೆ ಹೋಗಿ ಸಿಗೆ ಒದಿಸ್ಕೊಂಡಿದ್ದೆ ಎಲ್ಲರ ಕೈಲಲ್ಲಿ. ನಮಗೆ ಆವತ್ತೇ ಗೊತ್ತಾಗಿತ್ತು ಇವನು ಕಳ್ತನ ಮಾಡೋ ವಿಷಯ ಎಲ್ಲ. ಅಷ್ಟೇ ಅಲ್ಲ ನವೀನ್, ಒಂದು ಸರಿ ಬಂದಿದ್ರಲ್ಲ ನೆನಪಿದೆಯಾ? ಸ್ಟಾರ್ಟಿಂಗ್ ಬಂದಿದ್ನಲ್ಲ ಮದುವೆ ಆದಾಗ, ಇಬ್ಬರು ರಾಧಿಕಾ ಮತ್ತು ಕಿರಣ್ ಮದುವೆ ಆಗಿದ್ರಲ್ಲ, ಸ್ಟಾರ್ಟಿಂಗ್ ಮೊದಲನೇ ಸರಿ ಬಂದಿದ್ನಲ್ಲ, ಆಗ ಬಂದಾಗಲೂ ಅಷ್ಟೇ ನಾನು ಮತ್ತು ನಿಮ್ಮ ಅಣ್ಣ ಫ್ರೆಂಡ್ಸ್ ಮೀಟ್ ಆಗೋಕ್ಕಂತೇಳಿ ಅವತ್ತು ಹೋಗಿದ್ವಲ್ಲ ನೈಟು. ಹೋಗಿದ್ರೆ ಬರೋಕ್ಕೆ ಲೇಟ್ ಆಗಿತ್ತು ನೋಡು, 12 ಗಂಟೆ ಹಂಗಾಗಿತ್ತು ಬರಬೇಕಾದ್ರೆ. ಆವಾಗ ನೀವೆಲ್ಲರೂ ಮಲ್ಕೊಂಡ್ಬಿಟ್ಟಿದ್ದೀರಾ, ಇವನು ಕಿರಣ್ ಮಾತ್ರ ನಮ್ಮ ರೂಮಿಂದ ಬರ್ತಾಯಿದ್ದ. ಯಾಕೆ ಅಷ್ಟೊತ್ತಲ್ಲಿ ನಮ್ಮ ರೂಮಲ್ಲಿದ್ದ ಅಂತ ಹೋಗಿ ನಮ್ಮದೆಲ್ಲ ಬೀರು ಎಲ್ಲ ಚೆಕ್ ಮಾಡಿದ್ರೆ ಅದರಲ್ಲೊಂದು 7,000 ಎತ್ತಿದ್ದ ಗೊತ್ತಾ, ಇವನು ಕಳ್ತನ ಮಾಡಿದ್ದ. ಅದಾದಮೇಲೆ ನಿಮ್ಮಣ್ಣ ಮತ್ತೆ ಎಲ್ಲ ಪ್ಲ್ಯಾನ್ ಮಾಡಿ ಆ ದುಡ್ಡನ್ನೆಲ್ಲ ವಾಪಸ್ ಹೆಂಗೆ ಹೊಡಿಬೇಕು ಅಂತ ವಾಪಸ್ ಇಸ್ಕೊಂಡ್ರು ಮತ್ತೆ. ಅದಕ್ಕೆ ಇಷ್ಟೆಲ್ಲ ಆದರೂ ಯಾಕೆ ನೀವು ಒಂದು ಮಾತು ಹೇಳಿಲ್ಲ ನಮಗೆ? ಹಂಗಲ್ಲ ನವೀನ್, ಈಗ ನಾವು ಹೇಳಿದ್ರು ಅತ್ತೆನೂ ನಂಬಲ್ಲ ಮತ್ತು ಆ ರಾಧಿಕಾನೂ ನಂಬಂಗಿಲ್ಲ. ಸುಮ್ಮನೆ ಹೇಳಿ ಮನೇಲಿ ಜಗಳ ಮಾಡೋದು ಯಾಕೆ ಅಂತ ಯಾರಿಗೂ ಹೇಳಕ್ಕೆ ಹೋಗಿರಲಿಲ್ಲ. ಇಂಥವ್ರನ್ನೆಲ್ಲ ಹಂಗೆ ಸುಮ್ಮನೆ ಬಿಡಬಾರ್ದು, ಅದಕ್ಕೆ ಹಿಡ್ಕೊಂಡು 4 ಬಾರಿಸ್ಬೇಕು, ಅವಾಗ ಬುದ್ಧಿ ಬರುತ್ತೆ ಅಂತ ನನ್ನ ಮಕ್ಕಳಿಗೆ. ಇವತ್ತು ಅವ್ನು ನಾನು ಸುಮ್ಮನೆ ಬಿಡಲ್ಲ, ಇಷ್ಟೆಲ್ಲ ಮಾಡಿದಾನ ಅವನು. ಇದೇ ಅವ್ನಿಗೆ ಇವಾಗ ಹೋಗ್ತೀನಿ. ಇರು ನವೀನ್, ಹಂಗೆಲ್ಲ ಆ ಥರ ಮಾಡಬೇಡ. ಈಗ ನೀನು ದುಡುಕ್ಬೇಡ, ಯಾಕಂದರೆ ಈಗ ಈ ಮನೆ ಅಳಿಯ ಅವನು, ನೀನು ಹಂಗೆಲ್ಲ ಹೊಡೆಯೋದು ತಪ್ಪಾಗುತ್ತೆ. ಅದು ಈ ಮದುವೆ ಟೈಮಲ್ಲಿ ಹಂಗೆಲ್ಲ ಮಾಡಿದ್ರೆ ನೋಡಿದ್ರೆ ಯಾರ ಬೀಗರು ಬಂದಿರೋರೆಲ್ಲ ಏನು ಅನ್ಕೋತಾರೆ ಹೇಳು? ಎಷ್ಟೇ ಆಗಲಿ ಅವನೀಗ ನಿನ್ನ ತಂಗಿಗೆ ತಾಳಿ ಕಟ್ಟಿರೋನು, ಅವ್ನು ಗಂಡ ಆಗ್ತಾನೆ. ನೀನು ಅವನ ಮೇಲೆ ಕೈ ಮಾಡ್ಕೊಳ್ಳೋದು ಸರಿ ಅನ್ಸಲ್ಲ. ಅದು ಬೇರೆ ನಾಳೆ ಮದುವೆ ಇದೆ. ಈಗೇನ ಜಗಳ ಮಾಡಿ ದೊಡ್ಡ ರಂಪರಾಮಾಯಣ ಆದರೆ ಮಂದಿ ಬಂದವರೆಲ್ಲ ಏನು ಅನ್ಕೊಳ್ಳಲ್ಲ ಹೇಳು? ನಮ್ಮ ಮನೆ ಮರ್ಯಾದೆನೇ ತಾನೇ ಹೋಗೋದು. ಅದಕ್ಕೆ ನನಗೆ ನಿಮ್ಮಷ್ಟು ತಾಳ್ಮೆ ಇಲ್ಲ, ನಂಗೆ ಅಷ್ಟು ಒಳ್ಳೆತನೂ ಇಲ್ಲ. ಇಂಥವ್ರೆಲ್ಲ ನನಗೆ ಸುಮ್ಮನೆ ಬಿಟ್ಟು ಅಭ್ಯಾಸನೇ ಇಲ್ಲ. ಇವತ್ತು ಹಬ್ಬ ಬರಲಿ, ಇವತ್ತೆಲ್ಲ ಈ ವಿಷಯ ಹೇಳಿ ಅವನ ಮನೆಯಿಂದ ಹೊರಗಾಕ್ಸ್ತೀನಿ ಆಗಿದ್ದಾಗಲಿ.
ಸರಿ ಆಯಿತು. ಈಗ ನಿಮ್ಮಪ್ಪ ಬಂದರು, ಬಂದಾಗೆಲ್ಲ ವಿಷಯ ಹೇಳಿದೆ ಅಂತಲೇ ಇಟ್ಕೋ. ಆಮೇಲೆ ಏನಾಗುತ್ತೆ? ಇವನೆಂಥ ನೀಚ ಅಂತ ನಿಮ್ಮಪ್ಪಗೂ ಗೊತ್ತಾಗಿ ಅವರು ಸುಮ್ಮನೆ ನೋವು ಅನುಭವಿಸ್ತಾರೆ. ನನ್ನ ಮಗಳು ಜೀವನ ಹಾಳಾಗೋಯ್ತಲ್ಲ ಅಂತ ಈ ಮದುವೆಲಿ ಬೇಜಾರು ಮಾಡ್ಕೊಂಡಿರ್ತಾರೆ. ಅದು ನಿನಗೆ ಖುಷಿ ಕೊಡುತ್ತಾ? ಈಗ ನೀನು ಹೇಳಿದ್ರು ಕೂಡ ಅವರೇನು ಮನೆ ಬಿಟ್ಟು ಕಳಿಸಲ್ಲ. ಯಾಕಂದರೆ ಮಗಳು ಮುಖ ನೋಡಿ ಸುಮ್ಮನೆ ಆಗ್ತಾರೆ. ಈ ಮದುವೆ ಫಂಕ್ಷನಲ್ಲಿ ಇದೆಲ್ಲ ಬೇಡ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಆದರೆ ಅವರು ಖುಷಿಯಾಗಿ ಮದುವೆ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಅದನ್ನು ಅರ್ಥ ಮಾಡ್ಕೊ. ಬೇಕಾದರೆ ಮುಂದೊಂದು ದಿನ ಹೇಳಿದ್ರಾಯ್ತು, ಸದ್ಯ ಈಗ ಬೇಡ ಹೇಳೋದು. ನನ್ನ ಮಗಳು ಎಂತನೋ ಮದುವೆ ಆಗಿಬಿಟ್ಲಲ್ಲ ಅಂತೇಳಿ ಸುಮ್ಮನೆ ಬೇಜಾರು ಮಾಡ್ಕೋತಾರೆ ಅತ್ತೆ ಮಾವ. ಅವರು ಖುಷಿಯಾಗಿ ಈ ಮದುವೆನ ಎಂಜಾಯ್ ಮಾಡೋಕ್ಕಾಗಲ್ಲ ನವೀನ್. ಅದಕ್ಕೆ ಈಗ ಸದ್ಯ ಬೇಡ, ಮುಂದೆ ಒಂದಿನ ನೋಡಿಕೊಂಡು ಹೇಳಿದ್ರೆ ಆಯಿತು ಅವನ ಬಗ್ಗೆ ಏನು ಎತ್ತ ಅಂತ. ಈಗಂತೂ ಬೇಡ ಬೇಡ, ಹೇಳಕ್ಕೆ ಹೋಗ್ಬೇಡ. ಅವನು ನೀನು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಅವನು ಕೆಟ್ಟ ಬಂಡ ಇದ್ದಾನೆ ಅವನು. ಅದೇನೋ ಅಂತಾರಲ್ಲ, ನಾಯಿ ಬಲ ಯಾವತ್ತಿದ್ರೂ ಡೊಂಕೆ, ಅದನ್ನು ಸರಿ ಮಾಡೋಕ್ಕಾಗಲ್ಲ. ಆ ಕ್ಯಾಟಗರಿಗೆ ಸೇರಿದವನವನು. ನೀನು ಬೇಗ ತಲೆ ಆರಿಸ್ಕೊಂಡು ತಲೆ ಎಲ್ಲ ಸೀಟ್ಕೊ, ಹಂಗೆ ಇದೆಯಾ ನೋಡು. ಮತ್ತೆ ಜ್ವರ ಬಂದರೆ ಕಷ್ಟ. ನಾಳೆನೇ ಮದುವೆ ಇಟ್ಕೊಂಡು ಹಿಂಗೆಲ್ಲ ಮಾಡ್ಕೋಬೇಡ. ಬೇಗ ತಲೆ ಎಲ್ಲ ಒರೆಸ್ಕೊಂಡು ಬಂದುಬಿಡು. ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಬಂದುಬಿಡು. ಅಲ್ಲ, ನಾನು ಸಿಗೆ ಬಿದ್ದುಬಿಟ್ನಲ್ಲ ಈಕೆ ಪಾರ್ವತಿ ನವೀನ್ ಮುಂದೆ. ಎಂಥ ಕೆಲಸ ಆಗೋಯ್ತು. ಇವರಿಬ್ರೇನಾದರೂ ಬಂದು ಮಾವಂಗೆ ಅತ್ತಂಗೆ ಹೇಳ್ಬಿಟ್ರೆ, ಯಪ್ಪ, ಎಲ್ಲರ ಮುಂದೆ ನಾನು ಮರ್ಯಾದೆ ಹೋಗ್ಬಿಡುತ್ತೆ. ಹಿಂಗಾಗಬಾರ್ದು. ಹಿಂಗಾಗಕ್ಕೆ ನಾನು ಬಿಡಲ್ಲ. ಇವರು ನನ್ನ ಬಂಡಾರನ ಎಲ್ಲರ ಮುಂದೆ ಬಯಲು ಮಾಡೋಕ್ಕಿಂತ ಮುಂಚೆ ನಾನು ಇವ್ರ ಬಗ್ಗೆ ತಪ್ಪಾಗಿ ಏನೋ ಒಂದು ಹೇಳ್ಬಿಡ್ಬೇಕು. ಇವರಿಬ್ಬರ ಮೇಲೆ ಸಂಬಂಧ ಕಟ್ಟಿ ನಾನು ಬಚಾವಾಗ್ಬಿಡ್ಬೇಕು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೈ ಪಾಯಿಂಟ್ಸ್ ಕೊಡಿ. ಇನ್ನೂ ಹೊಸದಾಗಿ ಯಾರಾದರೂ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ. ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ.